ಇಂದು ಮಕರ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿದೆ. ಮತ್ತೊಂದು ಕಡೆ ಸೂರ್ಯ ತನ್ನ ಪಥವನ್ನು ಬದಲಿಸಿರುವಂಥದ್ದು, ದಕ್ಷಿಣದಿಂದ ಉತ್ತರಾಯಣಕ್ಕೆ ಪಥವನ್ನು ಬದಲಿಸಿದ್ದಾನೆ. ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲೇ ಇರುವಂತಹ ಚಂದ್ರವನ ಆಶ್ರಮದಲ್ಲಿ ಕಾಶಿ ಚಂದ್ರಮೌಳೇಶ್ವರನ ಲಿಂಗದ ಮೇಲೆ ಇವತ್ತು ಸೂರ್ಯರಶ್ಮಿ ಸ್ಪರ್ಶ ಆಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾದಂತಹ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡ್ತೀನಿ. ಸರ್, ಈ ಗುರುಗಳ ಈ ಒಂದು ಕೌತುಕ ಕ್ಷಣವನ್ನು ಕಾಯೋದಕ್ಕೆ ಭಾಳಷ್ಟು ಭಕ್ತರು ಕಾಯ್ತಿದ್ರು. ಸರಿಯಾಗಿ 7:50ಕ್ಕೆ ಬೆಳಗ್ಗೆ 7:50ಕ್ಕೆ ಸೂರ್ಯರಶ್ಮಿ ಲಿಂಗದ ಮೇಲೆ ಸ್ಪರ್ಶ ಆಗಿರುವಂಥದ್ದು. ಏನು ಹೇಳ್ತೀರಾ ಗುರು? ಭಾಳ ಸಂತೋಷದ ಸಂಗತಿ. ಯಾಕೆಂದರೆ ದಕ್ಷಿಣಾಯನದಿಂದ ಉತ್ತರಾಯಣ ಅಂತ ಅಂದರೆ ಬಹಳ ಒಂದು ಹೊಸ ಪರ್ವ ಅಂತೇಳಿ. ನಮ್ಮೆಲ್ಲರಿಗೂ ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ ವರ್ಷ ಅಂತ ಅಂದರೆ ಎಲ್ಲ ಆಚರಿಸುವಂಥ ದಿನ ಒಂದು ಸಂಕ್ರಾಂತಿಯೇ. ಕೂಡಿಸುವಂಥದ್ದು ಸಂಕ್ರಾಂತಿ, ಹಾಗೆ ಸಂಭ್ರಮಿಸುವಂಥದ್ದು ಸಂಕ್ರಾಂತಿ. ಎಲ್ಲದಕ್ಕಿಂತನೂ ಬಹುಶಃ ಮಹಾಭಾರತದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರದಲ್ಲಿ ಅರ್ಜುನ ಎಲ್ಲ ಬಾಣಗಳನ್ನು ಭೀಷ್ಮಾಚಾರ್ಯರಿಗೆ ಬಿಟ್ಟಂಥ ಸಂದರ್ಭದಲ್ಲಿ ಅವರು ಮಲಗೋದಕ್ಕೂ ಸಹ ಶಯನ ಆ ಬಾಣಗಳನ್ನೇ ಮಾಡಿ ಮಲಗಿಸಿರುವಂಥದ್ದನ್ನು ತುಂಬ ದಿನಗಳು ಕಾಯ್ತಾ ಇರ್ತಾರೆ. ಬಹುಶಃ ಯಾಕೆ ಏನು ಅವ್ರು ಪ್ರಾಣ ಬಿಟ್ಟಿಲ್ವಲ್ಲ ಅಂಥೇಳಿ. ಅದು ದಕ್ಷಿಣಾಯನ ಆಗಿರೋದ್ರಿಂದ ಉತ್ತರಾಯಣ ಇವತ್ತು ಅವರು ಮೋಕ್ಷ ಪಡೆದಂಥ ದಿನ, ಸ್ವರ್ಗಕ್ಕೆ ಹೋದಂಥ ದಿನ ಅನ್ನೋದಕ್ಕೋಸ್ಕರ ಇವತ್ತು ಭಾಳ ವಿಶೇಷವಾದಂಥ ದಿನ ಅಂತ ಹೇಳ್ತೀವಿ. ಹಾಗೆ ಮಹಾದೇವ ಮತ್ತು ವಿಷ್ಣುವಿನ ಸೂರ್ಯನಾರಾಯಣನ ಸಂಧಿಕಾಲ ಅಂತ ಹೇಳ್ತಾರೆ. ಮಹಾದೇವನು ಸೂರ್ಯನಾರಾಯಣನಿಗೆ ಉಪದೇಶವನ್ನು ಮಾಡಿದಂಥ ದಿನ ಅಂತ ಅಂದರೆ ಇದು ಜ್ಞಾನದ ದಿನ ಅಂತ ಕರೀತಾರೆ ಇದನ್ನು. ಅದಕ್ಕೆ ಇವತ್ತು ಪ್ರಕಾಶಮಾನವಾದಂಥ ದಿನದಲ್ಲಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆಯನ್ನು, ಎತ್ತುಗಳನ್ನು ಪೂಜಿಸುವಂಥದ್ದು, ಎತ್ತುಗಳನ್ನು ಅಗ್ನಿ ಹಾಕಿ ಅವಕ್ಕೆ ಕೆಲಸ ಮಾಡಿರ್ತವೆ. ಆ ಅಗ್ನಿ ಸ್ಪರ್ಶದಿಂದ ಅವಕ್ಕೆ ದಾಟಿದ ಮೇಲೆ ದೃಷ್ಟಿಗಳು ಪರಿಹಾರ ಆಗಲಿ ಅನ್ನೋದಕ್ಕೋಸ್ಕರ ಮಾಡುವಂಥ ಒಂದು ವಾಡಿಕೆ. ನಮ್ಮ ಹೆಣ್ಣುಮಕ್ಕಳೆಲ್ಲರೂ ಎಳ್ಳು ಬೆಲ್ಲ ಸಕ್ಕರೆ ಎಳ್ಳು ಬೆಲ್ಲ ಕೊಬ್ಬರಿ ಇವೆಲ್ಲ ಇದು ವೈಜ್ಞಾನಿಕವಾಗೂ ಸಹ ಏನಪ್ಪ ಅಂತಂದರೆ ಈ ಮನುಷ್ಯನ ಬಾಡಿಲಿ ಈಗ ನಮಗೆ ಎಣ್ಣೆ ಅಂಶಗಳು ಕಡಿಮೆ ಆಗ್ತವೆ. ಎಣ್ಣೆ ಅಂಶಗಳು ಬೇಕಾಗಿರೋದ್ರಿಂದ ಇದನ್ನು ದೇಹಕ್ಕೂ ಒಳ್ಳೆಯದು. ಮತ್ತು ಇದೇನಪ್ಪ ಅಂದರೆ ಕೂಡಿ ಬಾಳಿ ಅಂತ ಸಂದೇಶವನ್ನು ಕೊಡೋದಕ್ಕೆ ಈ ಎಳ್ಳು ಬೆಲ್ಲ ಕೊಬ್ಬರಿ ಕೊಡುವಂಥ ಒಂದು ವಾಡಿಕೆ ಇದೆ. ಇವತ್ತು ನಮ್ಮ ಕಾಶಿ ಚಂದ್ರಮೌಳೇಶ್ವರನಲ್ಲಿ ಹೋದ ವರ್ಷ ಆಗಿರಲಿಲ್ಲ, ಇಡೀ ಕರ್ನಾಟಕದಲ್ಲಿ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಭಾಳಷ್ಟು ಯುದ್ಧಗಳು ದೇಶಗಳ ನಡುವೆ ಸಂಘರ್ಷಣೆಗಳಾಗ್ತವೆ ಅಂತ ಹೇಳಿದ್ದೆ. ಹಾಗೆ ಮಳೆ ಹೆಚ್ಚು ಬಂದು ಭಾಳಷ್ಟು ಅನಾಹುತಗಳು ಆಗ್ತವೆ ಅಂತ ಹೇಳಿದ್ದೆ. ಈ ವರ್ಷದಲ್ಲಿ ಬಹುಶಃ ಒಂದು ಖುಷಿ ಏನಂತಂದರೆ ಈ ಸ್ಪರ್ಶ ಮಾಡಿದ ಸಂದರ್ಭದಲ್ಲಿ ಅಂಥ ಅನಾಹುತಗಳು ಇದ್ದರೂ ಸಹ ಹೆಚ್ಚು ಪ್ರಮಾಣದಲ್ಲಿ ಆಗೋದಿಲ್ಲ. ಭಾಳಷ್ಟು ಟಿ ವಿಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಭಾಳಷ್ಟು ಜನ ಆತಂಕಗಳನ್ನು ಮೂಡಿಸ್ತಾ ಇದ್ದಾರೆ, ಭಯವನ್ನು ಮೂಡಿಸ್ತಾ ಇದ್ದಾರೆ. ಬಹುಶಃ ಒಂದೇನಂತಂದರೆ ಭಗವಂತ ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ನೀನು ಒಲಿದರೆ ಕೊನರುದಯ, ನೀನು ಒಲಿದರೆ ಬಡು ಐನುದಯ, ನೀನು ಒಲಿದರೆ ಪಡಿ ಪದಾರ್ಥ ಇಪ್ಪುದಯ ಅಂತ ಹೇಳ್ತಾರೆ. ಭಗವಂತ ನಮ್ಮ ಕಡೆ ಇದ್ದರೆ ಸಾಕು, ಬಹುಶಃ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದೇನಂತಂದರೆ ಭಾರತೀಯದಲ್ಲಿ ಒಂದೇನು ಹೇಳೋದಂದರೆ ನಮ್ಮ ಸಂಸ್ಕೃತಿನ ಆಚರಿಸುವಂಥದ್ರಲ್ಲಿ ಇನ್ಬ್ಯಾಲೆನ್ಸು ಅಂದರೆ ಈ ಭಕ್ತಿ ಶ್ರದ್ಧಾ ಮತ್ತು ಒಂದು ಪರಂಪರೆ, ಸಾಂಸ್ಕೃತಿಕ ಪರಂಪರೆ ಆಗಿರುವಂಥ ಭಾರತ ದೇಶದಲ್ಲಿ ಇನ್ಬ್ಯಾಲೆನ್ಸ್ ಏನಂದರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡದೇ ಇರೋದು, ನಾವು ಅಪ್ಪ ಅಮ್ಮನಿಗೆ ಅನ್ನ ಹಾಕದೇ ಇರುವಂಥದ್ದು, ಹಾಗೆ ಧರ್ಮಕ್ಕೆ ಸಂಸ್ಕೃತಿನ ಆಚರಿಸದೇ ಇರುವಂಥದ್ದು, ಇದೆಲ್ಲವೂ ಇನ್ಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ಭಾಳಷ್ಟು ವ್ಯತ್ಯಾಸ ಆಗ್ತದೆ. ನಮ್ಮ ದೇಹದಲ್ಲೇ ಬೇರೆ ವ್ಯತ್ಯಾಸಗಳು ಏನಾದರೂ ಜಾಸ್ತಿ ತಗೊಳ್ತು ಬೇರೆದು ಏನಾದರೂ ಅಂತ ಅಂದರೆ ನಮ್ಮ ದೇಹದಲ್ಲಿ ಹೆಂಗೆ ವ್ಯತ್ಯಾಸ ಆಗ್ತದೋ ಹಾಗೆ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿ ಅನ್ನೋದು, ಆಚಾರ ಅನ್ನೋದು ಇನ್ಬ್ಯಾಲೆನ್ಸ್ ಆಗಬಾರ್ದು. ಆವಾಗಲೇ ವ್ಯತ್ಯಾಸ ಆಗೋಕ್ಕೆ ಸಾಧ್ಯ. ಹಾಗೆ ಮಕ್ಕಳನ್ನು ಮತ್ತು ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಭಗವಂತ ಕೊಟ್ಟ ಪಂಚಭೂತಗಳಿಗೆ ಕೃತಜ್ಞತೆಯಾಗಿರಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ ಅನ್ನೋ ಮಾತನ್ನು ಹೇಳ್ತೀನಿ. ಇವತ್ತು ತಾಯಿ ಪಾದಕ್ಕೆ ಸ್ಪರ್ಶ ಆಯಿತು. ಮೊದಲು ಬ್ರಹ್ಮಸ್ಥಾನಕ್ಕಾಗಿ ವಿಷ್ಣು ಸ್ಥಾನಕ್ಕಾಯಿತು. ಬಹುಶಃ ಒಂದೇನಂತಂದರೆ ವಿಷ್ಣು ಸ್ಥಾನಕ್ಕಾದಂಥ ಒಂದಿಷ್ಟು ತಡೆ ಹಿಡಿದಿದ್ದೇನಂತಂದರೆ ಒಂದಿಷ್ಟು ಕೆಟ್ಟ ಕಾಲಗಳು ಹೋಗಬೇಕಾಗಿದೆ, ಒಳ್ಳೆ ಕಾಲ ಬರಬೇಕಾಗಿದೆ ಅನ್ನೋದಕ್ಕೋಸ್ಕರ ಬಹುಶಃ ಒಂದು ಕೃಷ್ಣನ ಅವತಾರ ಇಲ್ಲಿ ಒಂದು ರೀತಿ ಇನ್ನೂ ಪ್ರಾರಂಭ ಆಯಿತು ಅನ್ನೋದು ನನಗೆ ಸಂದೇಶ ಆಗಿದೆ. ಕಳೆದ ವರ್ಷ ಆ ಒಂದು ಅನಾಹುತಗಳಿಗೆ ಇದೇ ಕಾರಣ ಅಂದರೆ ಸೂರ್ಯರಶ್ಮಿ ಬೀಳದಿರೋದೇ ಒಂದಷ್ಟು ಕಾರಣ ಖಂಡಿತವಾಗ್ಲೂ ಆಗಿದೆ. ಅದೇ ಕಾರಣ ನಾನು ಹೇಳಿದ್ದಾದ ಮೇಲೆ ತಾವು ಚೆಕ್ ಮಾಡ್ಕೊಂಡು ಬನ್ನಿ, ಎಲ್ಲ ಘಟನೆಗಳು ಸಹ ನಡೆದಂಥದ್ದಾಗಿದೆ. ಹಾಗೆ
ಬೆಂಗಳೂರಲ್ಲೂ ಗಂಗಾಧರೇಶ್ವರನಿಗೂ ಬೀಳಲಿಲ್ಲ. ಈ ವರ್ಷ ನನಗೆಲ್ಲೋ ಒಂದು ನಂಬಿಕೆ ಇತ್ತು ಬೀಳ್ತದೆ ಅಂತ, ಬಹುಶಃ ಕಾಯ್ತಾ ಇದ್ದು, ಹಾಗೆ ಇವತ್ತು ಬಿದ್ದಿರೋದು ನೋಡಿ ನನಗೆ ತುಂಬ ಹರ್ಷ ಆಗಿದೆ. ಅದ್ರ ಜೊತೆಗೆ ನಮ್ಮ ಕರು ಯಾವತ್ತೂ ಬರದೇ ಇರೋದು ಗೋಮಾತೆ ನಮ್ಮ ಕಾವೇರಿ ಗೋಶಾಲೆಯಿಂದ ಸೀದಾ ಗರ್ಭಗುಡಿಯವರೆಗೂ ಬಂದು ಭಗವಂತನ ದರ್ಶನ ಅದು ಮಾಡಿದೆ ಅಂತಂದರೆ ಒಂದು ಒಳ್ಳೆಯ ಸೂಚನೆಯೇ ಇದೆ. ಕೆಟ್ಟ ಸೂಚನೆಗಳಿದ್ರೂ ಸಹ ಒಂದು ಒಳ್ಳೇದು ಮಾಡ್ಕೊಳ್ಳೋಷ್ಟು ಭಾರತಕ್ಕೆ ಶಕ್ತಿ ಇದೆ ಅನ್ನೋದು ತೋರಿಸ್ಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾವ್ಯಾವ ಪೂಜಾ ಕೈಂಕರ್ಯಗಳು ನಡೆದಿದೆ ಇಲ್ಲಿ ಬೆಳಗಿನ ಜಾವ ನಮ್ಮ ಭಕ್ತರು ಬರೋರಿಗೆ ವಿಶೇಷವಾಗಿ ಏನಪ್ಪ ಅಂತಂದರೆ ಎಣ್ಣೆ ಇದು ಸೋಪು ಶಾಂಪು ಹಾಕಬಾರ್ದು ಅನ್ನೋದು ನಮ್ಮ ಉದ್ದೇಶ ಇದೆ. ಕಡಲೆ ಹಿಟ್ಟನ್ನು ಕೊಟ್ಟು ಎಳ್ಳು ಪುಡಿಯನ್ನು ಕೊಟ್ಟು ಆ ಎಳ್ಳು ಪುಡಿಯಲ್ಲಿ ಕರ್ಮಸ್ಥಾನ ಅಂತ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಏನಂದರೆ ಈ ದಿನದಲ್ಲಿ ತಿಲ ಅಂದರೆ ಎಳ್ಳು, ಆ ಎಳ್ಳಿನಿಂದ ಸ್ನಾನ ಮಾಡಿದ್ರೆ ಮಾಡಿದ ಪಾಪಗಳು ಕರ್ಮಗಳು ಪರಿಹಾರ ಆಗ್ತದೆ. ಮತ್ತು ಈಶ್ವರನಿಗೆ ಏಕಾದಶ ರುದ್ರಾಭಿಷೇಕ ಮಾಡಿ ಅಷ್ಟೋತ್ರ ಮಾಡಿ ಮಹಾಮಂಗಳಾರತಿ ಮಾಡಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ವಿ ಅಷ್ಟೆ. ಮತ್ತು ಇದು ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಿದೆ. ಗೋಮಾತೆ ಏನಂತಂದರೆ ಈಗ ಜಗತ್ತಿನೊಳಗೆ ನಮ್ಮ ಒಂದೇನೆಂದರೆ ಹಾಲನ್ನು ಕುಡಿತೀವಿ ನಾವು. ಈಗ ಎಲ್ಲರಿಗೂ ನಿಮಗೆ ಗೊತ್ತಿರೋ ಪ್ರಕಾರದಲ್ಲಿ ತಾಯಿ ಹಾಲು ಕುಡಿಯೋದು ಎಷ್ಟು ವರ್ಷ ಅಂತಂದರೆ 1 ವರ್ಷ 1.5 ವರ್ಷ ಕುಡಿತೀವಿ. ಆದರೆ ಮುಂದೆ ಸಾಯೋವರೆಗೂ ಯಾರು ಹಾಲು ಕುಡಿತೀವಿ ಅಂದರೆ ಗೋಮಾತೆ ಹಾಲೇ ನಮಗೆ ಬೇಕಾಗ್ತದೆ. ಹಾಗಾಗಿ ಗೋಮಾತೆಯನ್ನು ಇಲ್ಲಿ ಪೂಜಿಸುವಂಥದ್ದು. ಆಮೇಲೆ ಗೋಮಾತೆ ನಮ್ಮನ್ನು ಜೀವನದಲ್ಲಿ ನಮಗೆ ಭೂಮಿಗಾಗ್ಬೋದು ಮನುಷ್ಯನಿಗಾಗ್ಬೋದು, ಈ ಮನುಷ್ಯನಿಗೆ ಬೆನ್ನೆಲುಬಾಗಿ ನಿಂತದ್ದು ತಾಯಿ, 2ನೇ ತಾಯಿ ಅಂತಂದರೆ ಅವಳೇ. ಇನ್ನು ಈ ಒಂದು ಕೌತುಕ ಸಂದರ್ಭವನ್ನು ಬಂದಂಥ ಭಕ್ತರು ವೀಕ್ಷಣೆ ಮಾಡಿರೋದು ಅವ್ರಿಗೆ ಎಷ್ಟು ಒಳಿತಾಗುತ್ತೆ ಗುರುಗಳೇ? ಖಂಡಿತವಾಗಲೂ ಇವತ್ತು ಯಾರ್ಯಾರು ಸಂಕಲ್ಪ ಮಾಡ್ಕೊಂಡಿದ್ದಾರೋ ಮುಂದಿನ ವರ್ಷ ನೋಡಲಿ, ಅವರ ಸಂಕಷ್ಟಗಳು ಏನಿದೆಯೋ ಆ ಕಷ್ಟಗಳು ಹೆಂಗೆ ಪರಿಹಾರ ಆಗ್ತದೆ ಅಂತೇಳಿ ಅವರೇ ಮುಂದಿನ ವರ್ಷ ನಿಮ್ಮ ಹತ್ರ ಹೇಳ್ತಾರೆ. ಇದಿಷ್ಟು ಚಂದ್ರವನದ ಪೀಠಾಧ್ಯಕ್ಷರಾದಂತಹ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಯವರ ಮಾತಾಗಿರುವಂಥದ್ದು. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.